ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಮಹಾಮಂಡಳಿ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಬೆಂಗಳೂರಿನ ಬಸವೇಶ್ವರ ನಗರದ ಕೇಂದ್ರ ಕಚೇರಿಯಲ್ಲಿ ನಡೆಯಿತು. ಈ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರು. ಅಂಗನವಾಡಿ ಕಾರ್ಯಕರ್ತರ ಜೀವಂತ ಬೇಡಿಕೆಗಳ ಈಡೇರಿಕೆ ಬಗೆಗೆ ದೀರ್ಘಕಾಲದಿಂದ ಒತ್ತಾಯಿಸಿದರೂ ಸರ್ಕಾರ ಉದಾಸೀನತೆ ಬಗೆಗೆ ಚರ್ಚಿಸಿ ಮುಂದೆ ಉಗ್ರ ಹೋರಾಟದ ಹಾದಿಯಲ್ಲಿ ಸಭೆಯಲ್ಲಿ ಚರ್ಚಿಸಲಾಯಿತು. ಮಹಾಮಂಡಳದ ಅಧ್ಯಕ್ಷ ಜಿಆರ್ ಶಿವಶಂಕರ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಮುಂದಿನ ಹೋರಾಟದ ಸ್ವರೂಪದ ಬಗೆಗೆ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚಿಸಿದರು. ರಿಟೈರ್ಡ್ ಆಗಿ ಇವತ್ತು ಮನೆಗೆ ಹೋಗೋರೆ NPS ಅಮೌಂಟು ಇಲ್ಲ, ಇವತ್ತು ಪೆನ್ಷನ್ನು ಇಲ್ಲ. ಇವತ್ತು ಅವರು ವಿಷ ಕುಡ್ದು ಸಾಯ ಅಂತ ಪರಿಸ್ಥಿತಿನಲ್ಲಿ ಇವತ್ತು ಅಂಗನವಾಡಿ ಟೀಚರು ಒದ್ದಾಡ್ತವ್ರೆ. ಪ್ರತಿ ವರ್ಷ ಪ್ರತಿ ಸಾರಿನೂ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಿ ಅಂತ ಎಲ್ಲ ಘನ ಸರ್ಕಾರಗಳಿಗೂ ಮನವಿ ಕೊಟ್ಟರು ನಮ್ಮನ್ನು ಮಲತಾಯಿ ಧೋರಣೆ ಮಾಡಿ ನಮ್ಮನ್ನು ಈ ಮಟ್ಟದಲ್ಲಿ ಕಾಣ್ತಾ ಇದ್ದಾರೆ. ಸುಮಾರು 8 ರಿಂದ 10 ತಾಸು ನಮ್ಮಿಂದ ಈ ಒಂದು ಕೆಲಸವನ್ನು ಸರ್ಕಾರದವರು ಮಾಡಿಸ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಇಲಾಖೆಯವರು ಸಹ ನಮ್ಮ ಜೋಡಿ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ನಮಗೆ ಕೊಡುವ ಗೌರವಧನ ಏನು ತುಂಬ ಕಡಿಮೆ. ನಮ್ಮ ಒಂದು ಜೀವನ ನಿರ್ವಹಣೆಗೂ ಸಹ ಆ ಒಂದು ಗೌರವಧನ ನಮಗೆ ಸಾಲ್ತಾ ಇಲ್ಲ. ನಮಗೆ NPS ಅಂತ ನಿವೃತ್ತಿ ವೇತನ ಕೊಡ್ತೀವಿ ಅಂತ ಇವರು ರಿಟೈರ್ಮೆಂಟ್ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ನಾನು ತಾಲೂಕಲ್ಲಿ 5 ವರ್ಷ ಆಗಿದೆ ಕಾರ್ಯಕರ್ತರು ಮತ್ತು ಸಹಾಯಕಿಯರು ನಿವೃತ್ತಿಯಾಗಿ. ನಾವು ಆಫೀಸ್ಗೆ ಹೋಗಿ ಮತ್ತು DD ಆಫೀಸು, ಡೈರೆಕ್ಟರ್ ಆಫೀಸು ಎಲ್ಲ ಕಡೆ ಹೋಗಿ ನಮ್ಮ ದಾಖಲೆಗಳು ತಲುಪವೆ. ಇದುವರೆಗೂ ಅವ್ರು ಬಾಯಲ್ಲಿ ಬರೋ ಮಾಹಿತಿ ಏನಂದರೆ ನಿಮ್ಮ ದಾಖಲಾತಿಗಳು ಸರಿ ಇಲ್ಲ ಅಂತ ಒಂದೇ ಒಂದು ಉತ್ತರ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಅನುಕಂಪದ ಆಧಾರದ ಮೇಲೆ ಅಂಗನವಾಡಿ ಕಾರ್ಯಕರ್ತೆಯರ ಮಕ್ಕಳು ಮತ್ತು ಸಹಾಯಕಿಯರ ಕುಟುಂಬದ ಯಾರಿಗಾದರೂ ಒಬ್ಬರಿಗೆ ಸಹ ಕೆಲಸವನ್ನು ಕೊಡುವುದ್ರ ಬಗ್ಗೆ ನಾನು ಸರ್ಕಾರದ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ನನಗೆ ನಿವೃತ್ತಿಯಾಗಿ 1.5 ವರ್ಷವಾಯಿತು. ಇವತ್ತಿನ ತನಕ ನಮಗೆ ಏನು ಇಡುಗಂಟಾಗಲಿ NPS ಆಗಲಿ ಬಂದಿರುವುದಿಲ್ಲ. ನಾವು ಈ ಅಂಗನವಾಡಿ ಗೌರವಧನವನ್ನೇ ನಂಬಿಕೊಂಡು ಬದುಕಿದವರು. ನನ್ನನ್ನು ನಂಬಿ ಮನೆಯಲ್ಲೂ 4-5 ಜನ ಇದ್ದಾರೆ. ಈಗ ಏನು ಮಾಡುವುದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಲದ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯ ಸಭೆ ಸಂಘದ ಕಚೇರಿಯಲ್ಲಿ ನಡೆಯಿತು. ಈ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಲಿಯ ರಾಜ್ಯ ಮಟ್ಟದ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಸುದೀರ್ಘವಾಗಿ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಂಥ ಅಂಗನವಾಡಿ ಕಾರ್ಯಕರ್ತರು, ನಾಯಕಿಯರು ವಿವರವಾಗಿ ಚರ್ಚೆ ನಡೆಸಿದರು. ಪ್ರಮುಖವಾಗಿ ಈಗಾಗಲೇ ಭಾಳ ವಿಷಯಗಳನ್ನ ತಮ್ಮ ಮುಂದೆ ಮಂಡಿಸಿದ್ದಾರೆ. ಆದರೆ ಇವತ್ತು ಮುಖ್ಯವಾಗಿ ಈ ಒಂದು ಮಹಾಮಂಡಲಿಯ ಕಾರ್ಯಕಾರಿ ಸಮಿತಿಯಲ್ಲಿ ತಗೊಂಡ ತೀರ್ಮಾನ ಏನು ಅಂದರೆ, ರಾಷ್ಟ್ರ ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಅಂದರೆ ಸ್ಕೀಮ್ ಕಾರ್ಯಕರ್ತರು, ಅದರೊಳಗಡೆ ಅಂಗನವಾಡಿ ಕಾರ್ಯಕರ್ತರು ಸೇರ್ತಾರೆ, ಆಶಾ ಕಾರ್ಯಕರ್ತರು ಸೇರ್ತಾರೆ. ಅದು ಬರುವ 24ನೇ ತಾರೀಕು ದೇಶದಾದ್ಯಂತ ಹೋರಾಟ ಮಾಡೋದ್ರ ಬಗೆಗೆ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಲಿಯು ಸಹ ಸಕ್ರಿಯವಾಗಿ ಭಾಗವಹಿಸ್ತದೆ ಅನ್ನೋದ್ರ ಬಗೆಗೆ ಎಲ್ಲರೂ ಸಹ ಸರ್ವಾನುಮತಿಯಿಂದ ತೀರ್ಮಾನ ಮಾಡಿದ್ದಾರೆ. ಇದರ ಬಗೆಗೆ ಸಂಬಂಧಪಟ್ಟ ಏನು ಪ್ರಧಾನಮಂತ್ರಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ ಮನವಿ ಪತ್ರವನ್ನು ಕೊಡೋದ್ರ ಬಗ್ಗೆಗೂ ಸಹ ಈ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡಲಾಯಿತು. ಅದಲ್ಲದೆ ಇವತ್ತು ಸಭೆಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆದಂಥ 2-3 ವಿಷಯಗಳೇನು ಅಂತಂದರೆ, ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಹಿಂದೆ BJP ಸರ್ಕಾರದಲ್ಲಿ ಯಡಿಯೂರಪ್ಪನವರು ಇಡಿಗಂಟನ್ನು ಘೋಷಣೆ ಮಾಡಿ ಕೊಟ್ಟರು, ಅದನ್ನು ಸ್ಟಾಪ್ ಆಗಿದ್ರೂ ಸಹ ಅದನ್ನು ಜಾರಿಗೊಳಿಸಲಿಲ್ಲ. ಆದ್ದರಿಂದ ಇವತ್ತೇನು ಗೊತ್ತಾ, ಬೊಮ್ಮಾಯಿಯವರು ಬಂದಿದ್ದಾರೆ. ಈಗಲಾದರೂ ಸಹ ನಿವೃತ್ತಿಯಾದಂಥ ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕರಿಗೆ ಸರ್ಕಾರ ಹಿಂದೆ ನೀಡ್ತಾ ಇದ್ದ 50,000 30,000 ರೂಪಾಯಿ ಇಡಿಗಂಟನ್ನು ಕೂಡಲೇ ಕೊಡಬೇಕು ಅನ್ನೋದ್ರ ಬಗ್ಗೆಗೂ ಸಹ ಸಭೆಯಲ್ಲಿ ಒತ್ತಾಯ ಮಾಡಲಾಯಿತು. ಅದಲ್ಲದೆ ಇವತ್ತು ರಾಜ್ಯದೊಳಗಡೆ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತಿ ಆಗ್ತಾನೇ ಇದ್ದಾರೆ, ಸಹಾಯಕಿಯರು ನಿವೃತ್ತಿ ಆಗ್ತಾ ಇದ್ದಾರೆ. ಆದರೆ ಒಂದು ಬಿಡಿಗಾಸೂ ಸಹ ಅವರಿಗೆ ಪಿಂಚಣಿ ಯೋಜನೆ ಆಗಲಿ ಯಾವುದೂ ಸಹ ಇಲ್ಲ.
ಆದ್ದರಿಂದ ನಮ್ಮ ಒತ್ತಾಯ ಏನು ಅಂತಂದರೆ ಪಿಂಚಣಿ ಯೋಜನೆನ ಕೂಡಲೇ ಜಾರಿಗೊಳಿಸ್ಬೇಕು. ಯಶೋಧ ಮಾಂಡ್ಯ ತಾಲೂಕು ಯೂನಿಯನ್ ಅಧ್ಯಕ್ಷರು. ಈ ದಿನಾಂಕ 18/9/2021 ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ತೀರ್ಮಾನನ ತೆಗೆದುಕೊಳ್ಳಾಯಿತು. ನಾನು NPS ಬಗ್ಗೆ ಮಾತಾಡ್ತಾ ಇದ್ದೀನಿ. 2011ನೇ ಇಸ್ವಿನಲ್ಲಿ NPS ಸ್ಟಾರ್ಟ್ ಆಯಿತು. 2016ನೇ ಇಸ್ವಿನಲ್ಲಿ NPS ಸ್ವಲ್ಪ ನಿಲ್ತು. ಈಗ ಚಾಲನೆ ಮಾಡವ್ರೆ. ಆದರೆ NPS ಅಲ್ಲಿ ಆಗ್ತಾ ಇರೋ ಅನ್ಯಾಯ ಏನು ಅಂತಂತಂದರೆ ವರ್ಕರ್ಗೆ ದುಡ್ಡು ಕಟ್ಟಾಗುತ್ತೋ ಇಲ್ವೋ ಅನ್ನೋದು ಅದು ಗೊತ್ತಾಗ್ತಾ ಇಲ್ಲ. ನಮ್ಮ ಮಾಗಡಿ ತಾಲೂಕಲ್ಲಂತೂ ಒಬ್ಬರಿಗೆ ಬಿಟ್ಟರೆ NPS ಅಮೌಂಟು ಇದುವರೆಗೂ ಯಾರಿಗೂ ಬಂದಿಲ್ಲ. ಎಲ್ಲ ತಾಲೂಕಲ್ಲೂ ಎಲ್ಲ ಜಿಲ್ಲೆನಲ್ಲೂ ಎಲ್ಲೋ ಒಂದು ಬೆಳ್ಳೆಣಿಕೆ ಅಷ್ಟು ಮಾತ್ರ NPS ಬಂದಿದೆ, ಯಾರಿಗೂ ಸಿಗ್ತಾ ಇಲ್ಲ. ಇದು ಅಧಿಕಾರಿಗಳ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ, ಇಲ್ಲ DD ಆಫೀಸಲ್ಲಿ ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ, ಇಲ್ಲ ಹೆಡ್ ಆಫೀಸಿನವ್ರದ್ದು ತಪ್ಪು ಅಂತ ಗೊತ್ತಾಗ್ತಾ ಇಲ್ಲ. ಅಂಗನವಾಡಿ ಅವ್ರಿಗೆ ಪಾಪ ರಿಟೈರ್ಡ್ ಆಗಿ ಇವತ್ತು ಮನೆಗೆ ಹೋಗೋರೆ, NPS ಅಮೌಂಟು ಇಲ್ಲ, ಇವತ್ತು ಪೆನ್ಷನ್ನು ಇಲ್ಲ. ಇವತ್ತು ಅವರು ವಿಷ ಕುಡ್ದು ಸಾಯೋಂಥ ಪರಿಸ್ಥಿತಿನಲ್ಲಿ ಇವತ್ತು ಅಂಗನವಾಡಿ ಟೀಚರು ಒದ್ದಾಡ್ತವ್ರೆ. ಸರ್ಕಾರ ಏನೇನಕ್ಕೂ ಖರ್ಚು ಮಾಡ್ತದೆ. ಅಂಗನವಾಡಿ ವರ್ಕರು 25 ವರ್ಷ 30 ವರ್ಷ 40 ವರ್ಷ ದುಡ್ದಿರೋರು ಅವರೇ. ಅವ್ರಿಗೆ ಏನು ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರ, ಯಾರ ಪ್ರಧಾನಮಂತ್ರಿ ಆಗಲಿ, ಯಾವ ಮುಖ್ಯಮಂತ್ರಿ ಆಗಲಿ, ಯಾವ ಅಧಿಕಾರಿಗಳಾಗಲಿ ಅಂಗನವಾಡಿ ವರ್ಕರ್ ಬಗ್ಗೆ ಕನಿಷ್ಠ ಪಕ್ಷ ಏನು ಒಂದು ಅವ್ರ ಬಗ್ಗೆ ಕೇರನ್ನು ತಗೋತಾ ಇಲ್ಲ. ಆದ್ದರಿಂದ ನಾವು ಇವತ್ತು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಏನು NPS ಅಮೌಂಟ್ ಬಂದಾಯ್ತೋ ಅಧಿಕಾರಿಗಳು ಕೊಡೋ ರೆಕಾರ್ಡ್ಸಲ್ಲಿ ತಪ್ಪು ಮಾಡೋರೋ ಬಿಟ್ಟವರೋ ಗೊತ್ತಿಲ್ಲ, ಏನನ್ನು ಅದನ್ನು ತಗೋಬೇಕು ಅವ್ರಿಗೆ ತಕ್ಷಣವಾಗಿ ತಗೊಂಡು ಅವ್ರಿಗೆ NPS ಹಣ ಆಗಿರ್ಬೋದು, ಇಡಗಂಟಾಗಿರ್ಬೋದು, ಅವ್ರಿಗೆ ಏನು ಕೊಡಬೇಕು ಆ ಹಣನ ಕೊಡಿಸ್ಬೇಕು ಅಂತ ಹೇಳಿ ನಾವು ಸರ್ಕಾರನ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರ ರಾಜ್ಯದೊಳಗಡೆ ಏನು ಈಗ ನಿವೃತ್ತಿ ಆದಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಸರ್ಕಾರದ ವತಿಯಿಂದಲೇ ನಿವೃತ್ತಿಯ ದಿನಾಂಕದಿಂದನೇ ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿ ಮಾಡಬೇಕು. ಕನಿಷ್ಠ ಅಟ್ಲೀಸ್ಟ್ 1,000 ರೂಪಾಯಿ ಆದರೂ ಆ ಹೆಣ್ಮಕ್ಳಿಗೆ ಗಂಜಿ ಕುಡಿಯೋದಕ್ಕಾದರೂ ಅವಕಾಶ ಮಾಡಬೇಕು. ಇವತ್ತೇನಾಗಿದೆ, ರಾಜ್ಯದಲ್ಲಿ ಬಹುತೇಕ ಜಿಲ್ಲೆಗಳಲ್ಲಿ ನಿವೃತ್ತಿಯಾದಂಥ ಸಹಾಯಕಿಯರು ಭಿಕ್ಷೆ ಕೇಳೋಂಥ ಒಂದು ಪರಿಸ್ಥಿತಿ ಬಂದಿದೆ. ಅಂತಂದರೆ ಇವತ್ತು ಅವರ ಇಡೀ ಜೀವನದಲ್ಲಿ 30-35 ವರ್ಷ ನಿರಂತರವಾಗಿ ದುಡಿದಂಥ ಹೆಣ್ಮಕ್ಕಳ ಸ್ಥಿತಿ ಇವತ್ತು ಗಂಭೀರವಾಗಿದೆ. ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿಂದ ಪ್ರಭಾವತಿ ಮಾತಾಡ್ತಿದ್ದೀನಿ. ನಮಗೆ ಕನಿಷ್ಠ ವೇತನ ಬೇಕು, ಗೌರವಧನ ಬೇಡ. ನಾವು ಪ್ರತಿ ವರ್ಷ ಪ್ರತಿ ಸಾರಿನೂ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಿ ಅಂತ ಎಲ್ಲ ಘನ ಸರ್ಕಾರಗಳಿಗೂ ಮನವಿ ಕೊಟ್ಟರು ನಮ್ಮನ್ನು ಮಲತಾಯಿ ಧೋರಣೆ ಮಾಡಿ ನಮ್ಮನ್ನು ಈ ಮಟ್ಟದಲ್ಲಿ ಕಾಣ್ತಾ ಇದ್ದಾರೆ. ಆದ್ದರಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಗೌರವಧನದಿಂದ ದೂರ ಮಾಡಿ ಕನಿಷ್ಠ ವೇತನ ಕೊಡಬೇಕಂತ ಕೇಳ್ಕೊತೀವಿ. ನಂತರ ನಿವೃತ್ತಿ ವೇತನ ಬೇಕು ನಮಗೆ. ನಿವೃತ್ತಿ ಆದಂಥ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಬೀದಿಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ನಾವು ಒಂದು ಅಂಗನವಾಡಿ ಟೀಚರ್ ಆಗಿ ಕೆಲವಾರು ತಾಯಂದಿರನ್ನ ಮಕ್ಕಳನ್ನ ಪೋಷಣೆ ಮಾಡೋಂಥ ಕಾರ್ಯಕರ್ತೆ ಮತ್ತು ಸಹಾಯಕಿ ಈಗ ಊಟಕ್ಕೂ ಅಲೀತಾ ಇದ್ದಾರೆ. ಅದರಿಂದ ನಮ್ಮನ್ನು ಪಾರು ಮಾಡಬೇಕು. NPS ಹಣ ಸುಮಾರು ನಮ್ಮ ಜಿಲ್ಲೆಯಲ್ಲಿ 32 ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಬರಬೇಕು. ಅದರಲ್ಲಿ ಸುಮಾರು ಜನ ಮರಣ ಹೊಂದಿರ್ತಾರೆ. ಆದರೂ 2017ರಿಂದ ಇದುವರೆಗೂ ನಿವೃತ್ತಿ ಹಣ ಬಂದಿಲ್ಲ, NPS ಹಣ ಬಂದಿಲ್ಲ. ಕೂಡಲೇ ಸರ್ಕಾರ ನಿವೃತ್ತಿ ಯೋಜನೆ ಕೊಡಬೇಕು, ಅವರಿಗೆ ಜಾರಿ ಮಾಡಬೇಕು. ಅದು ಆಗುವ ಮುನ್ನ ಇಮ್ಮಿಡಿಯೇಟಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಎಂದು ಅವರು ನಿವೃತ್ತಿ ಆಗ್ತಾರೆ ಆ ದಿನಾಂಕದಿಂದನೇ ಅವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿ ಮಾಡಬೇಕು ಅಂತಲೂ ಸಹ ಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲ ಹೆಣ್ಮಕ್ಕಳು ಒತ್ತಾಯ ಮಾಡಿದ್ದಾರೆ. ಗದಗ ತಾಲೂಕಿನಿಂದ ಬಂದಂಥ ಅಂಗನವಾಡಿ ಕಾರ್ಯಕರ್ತೆ. ನನ್ನ ಹೆಸರು ಶಾರದಾ ಸಿರ್ಸಂಗಿ ಅಂತ ಹೇಳಿ. ನಾನು ನನ್ನ ನೆಚ್ಚಿನ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ನೋವಿನ ದನಿಯಾಗಿ ನಾನು ಈ ಇವತ್ತಿನ ದಿನ ನಾನು ಮಾತಾಡೋಕೆ ಇಷ್ಟಪಡ್ತೀನಿ. ಮೊದಲು ನಾವು ಬರೀ 190 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ 90 ರೂಪಾಯಿ ಗೌರವಧನದಿಂದ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಆವಾಗ 1 ಗಂಟೆ ಇತ್ತು, ಆನಂತರ 1:30 ಆಯಿತು. ಆದರೆ ಈಗ 4 ಗಂಟೆವರೆಗೂ ನಮಗೆ ಸುಮಾರು 8ರಿಂದ 10 ತಾಸು ನಮ್ಮಿಂದ ಈ ಒಂದು ಕೆಲಸವನ್ನು ಸರ್ಕಾರದವರು ಮಾಡಿಸ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ಇಲಾಖೆಯವರು ಸಹ ನಮ್ಮ ಜೋಡಿ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಆದರೆ ನಮಗೆ ಕೊಡುವ ಗೌರವಧನ ಏನು ತುಂಬ ಕಡಿಮೆ. ನಮ್ಮ ಒಂದು ಜೀವನ ನಿರ್ವಹಣೆಗೂ ಸಹ ಆ ಒಂದು ಗೌರವಧನ ನಮಗೆ ಸಾಲ್ತಾ ಇಲ್ಲ. ಮೊದಲು ನಮಗೆ ರಿಟೈರ್ಡ್ ಆದ ನಂತರ ಕ್ಷೇಮಾಭಿವೃದ್ಧಿ ನಿಧಿ ಅಂತ ಹೇಳಿ ಸಹಾಯಕಿಯರಿಗೆ 30,000, ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ 50,000 ಈ ರೀತಿ ಕೊಡ್ತಾ ಇದ್ರು. ಆ ನಂತರ 2011ರಿಂದ NPS ಅಂತ ಮಾಡಿದರು. ಅದು ಸಹ ಈಗ 2016ರಿಂದ ಅದು ಸಹ ಈಗ ಬಂದಾಗಿದೆ. ಆದರೆ ನಮಗೆ ಈ ಒಂದು ಯಾವ ಯೋಜನೆಗಳು ಒಂದು ಸಫಲತೆನ ನಮಗೆ ತಂದು ಕೊಟ್ಟಿಲ್ಲ. ಅದೇ ರೀತಿಯಾಗಿ ನಮಗೆ ESI ಸೌಲಭ್ಯ ಇಲ್ಲ, ಅದರ ಜೊತೆ PF ಸೌಲಭ್ಯ ಇಲ್ಲ.
ಈಗ ಏನಾದರೂ ಒಬ್ಬ ಕಾರ್ಯಕರ್ತೆ ಸಹಾಯಕಿಗೆ ಏನಾದರೂ ಒಂದು ತೊಂದರೆ ಆಗಿ ಹಾರ್ಟ್ ಆಪ್ರೇಷನ್ ಆಗಲಿ, ಅನಂತರ ಕ್ಯಾನ್ಸರ್ ಆಗಲಿ, ಏನೋ ಒಂದು ದೊಡ್ಡ ಒಂದು ತೊಂದರೆ ಬಂದು ದವಾಖಾನೆಗೆ ಆಕೆ ಅಡ್ಮಿಂಟ್ ಆದರೆ ಅವಳಿಗೆ ಆಸ್ಪತ್ರೆಗೆ ಬಿಲ್ ಕಟ್ಟೋಕೆ ಸಹ ಅವಳ ಹತ್ರ ದುಡ್ಡಿಲ್ಲ. ಆಮೇಲೆ ರಜಾ ಹಾಕಿದರೆ ಆ ಗೌರವಧನ ಸಹ ಕಡಿತವನ್ನಗೊಳಿಸ್ತಾರೆ. ಹೀಗಾಗಿ ನಮಗೆ ESI ಸೌಲಭ್ಯವನ್ನು ಕೊಡಬೇಕು. ಅದು ಆಗದೇ ಇದ್ದರೆ ಅದೇ ಥರನಾದ ಒಂದು ಬೇರೆ ಒಂದು ಯೋಜನೆಯನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಘನ ಸರ್ಕಾರದವರು ಮಾಡಿಕೊಡ್ಬೇಕಂತ ಎಲ್ಲರ ಒಂದು ನೊಂದ ದನಿಯಾಗಿ ನಾನು ಇವತ್ತಿಲ್ಲಿ ಕೇಳ್ಕೊತಾ ಇದ್ದೀನಿ. ನಿವೃತ್ತಿ ಆದಂಥ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ಸಂಧ್ಯಾ ಸುರಕ್ಷೆ ಯೋಜನೆಯನ್ನು ಸರ್ಕಾರದವರೇ ಮುತುವರ್ಜಿ ವಹಿಸಿ ಮಾಡಿಕೊಡಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ಘನ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಬಹಳ ಗಂಭೀರವಾದ ಪ್ರಶ್ನೆ ಏನು ಅಂತಂದರೆ, ಕೋವಿಡ್ ಮಹಾಮಾರಿ ಇವತ್ತು ಬಹಳ ಭಯಾನಕವಾದ ರೀತಿಯಲ್ಲಿ ಬಂದಿದೆ. ಆದರೆ ನಿವೃತ್ತಿಯಾಗಿರ್ತಕ್ಕ ಮತ್ತು ಹಾಲಿ ಕೆಲಸ ಮಾಡ್ತಕ್ಕ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕಿಯರಿಗೆ ಯಾವುದೇ ರೀತಿಯ ವೈದ್ಯಕೀಯ ಸವಲತ್ತಿಲ್ಲ. ಹಿಂದೆ ಇದ್ದಂಥ ಕೇಂದ್ರ ಸರ್ಕಾರದ ಸಚಿವರು ಹಿಂದೆ ಹೇಳಿದ್ರು, ಎಲ್ರಿಗೂ ಸಹ ಭವಿಷ್ಯ ನಿಧಿ ಕೊಡ್ತೇವೆ, ಎಲ್ರಿಗೂ ಸಹ ESI ಕೊಡ್ತೀವಿ ಅಂತ. ಅದು ಕೇವಲ ಬರೀ ಇನ್ನೂ ಸಹ ಆಶ್ವಾಸನೆ ಆಗಿದೆ. ಆದ್ದರಿಂದ ಇವತ್ತು ಈ ಮಹಾಮಾರಿಗೆ ಗುರಿಯಾದಂಥ ಹೆಣ್ಮಕ್ಕಳಿಗೆ ಮತ್ತೆ ಅನೇಕ ನಿವೃತ್ತಿಯಾದಂಥ ಹೆಣ್ಮಕ್ಕಳು ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರಿಗೆ ವೈದ್ಯಕೀಯ ಸವಲತ್ತನ್ನು ಪಡ್ಕೊಳ್ಳೋಂಥ ಅವಕಾಶ ಇವತ್ತಿಲ್ಲ. ಅವ್ರಿಗೆ ಯಾವುದೇ ಒಂದು ಬಿಡಿಗಾಸೂ ಸಹ ಅವರ ವೈದ್ಯಕೀಯ ಸವಲತ್ತಿಗಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರು ಮತ್ತು ನಮ್ಮ ರಾಜ್ಯ ಸರ್ಕಾರದವರು ನಿರಂತರವಾಗಿ ಹೇಳ್ತಾರೆ, ಮಹಿಳೆಯರಿಗೆ ಬಹಳ ನಾವು ಅನುಕೂಲ ಮಾಡ್ತಾ ಇದ್ದೀವಿ. ಅವರು ಹೇಳ್ದಂಥ ಒಂದು ಮಾತನ್ನು ಯಾವುದೂ ಸಹ ಅನುಷ್ಠಾನಗೊಳಿಸಿಲ್ಲ. ನೀವು ನಿವೃತ್ತಿ ಆಗದೇ ಇರ್ತಕ್ಕ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರಿಗೆ ವೈದ್ಯಕೀಯ ಸವಲತ್ತನ್ನು ದಯವಿಟ್ಟು ಕಡ್ಡಾಯವಾಗಿ ಕೊಡಬೇಕು. ಅದಕ್ಕೆ ಬೇರೆ ಎಲ್ರಿಗೂ ಹೆಲ್ತ್ ಕಾರ್ಡ್ ಇಶ್ಯೂ ಮಾಡಿ ಆ ವ್ಯಾಪ್ತಿಗೆ ಬರ್ತಕ್ಕ ಎಲ್ಲ ಫಲಾನುಭವಿಗಳ ಸೇವೆ ಮಾಡ್ತಾ ಇದ್ದಾರೆ. ಆ ಸೇವೆ ಮಾಡ್ತಕ್ಕ ಹೆಣ್ಮಕ್ಕಳಿಗೆ ಕನಿಷ್ಠ ಅವರ ಆರೋಗ್ಯದ ಬಗೆಗೆ ಸರ್ಕಾರ ಗಮನ ವಹಿಸ್ತಾ ಇಲ್ಲ ಅಂತಂದರೆ ನನಗನ್ಸುತ್ತೆ ಇಂಥ ದುರಂತ ಇನ್ನೇನೂ ಇಲ್ಲ. ಇಡೀ ಜೀವನನೇ ಸಂಪೂರ್ಣವಾಗಿ ಫಲಾನುಭವಿಗಳನ್ನ ಸೇವೆ ಮಾಡೋದ್ರಲ್ಲಿ ಕೆಲಸ ಮಾಡ್ತಕ್ಕ ಹೆಣ್ಮಕ್ಕಳಿಗೆ ಇವತ್ತು ಅವರಿಗೆ ಕನಿಷ್ಠವಾಗಿ ಈ ಒಂದು ಕನಿಷ್ಠ ಸವಲತ್ತು ಕೊಡೋದ್ರಲ್ಲಿ ಸರ್ಕಾರ ವಿಫಲ ಆಗಿದೆ ಅಂತಂದರೆ ನಾವು ಏನು ಹೇಳಬೇಕು ಅನ್ನೋದ್ರ ಬಗೆಗೆ ಇವತ್ತು ಸಭೆಯಲ್ಲಿ ಬಂದಂಥ ಎಲ್ಲ ಹೆಣ್ಮಕ್ಕಳು ಸಹ ಆತಂಕನ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿಂದ ನಾನು ಅಧ್ಯಕ್ಷರಾಗಿ ರಮಾಮಣಿ TUCCಯಿಂದ ಮಾತಾಡ್ತಾ ಇದ್ದೀನಿ. ಏನಿವತ್ತು ನನಗೆ NPS ಅಂತ ನಿವೃತ್ತಿ ವೇತನ ಕೊಡ್ತೀವಿ ಅಂತ ಇವರು ರಿಟೈರ್ಮೆಂಟ್ ಹೇಳಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ. ನಾನು ತಾಲೂಕಲ್ಲಿ 5 ವರ್ಷ ಆಗಿದೆ ಕಾರ್ಯಕರ್ತರು ಮತ್ತು ಸಹಾಯಕಿಯರು ನಿವೃತ್ತಿಯಾಗಿ. ನಾವು ಆಫೀಸ್ಗೆ ಹೋಗಿ ಮತ್ತು DD ಆಫೀಸು, ಡೈರೆಕ್ಟರ್ ಆಫೀಸು ಎಲ್ಲ ಕಡೆ ಹೋಗಿ ನಮ್ಮ ದಾಖಲೆಗಳು ತಲುಪವೆ. ಇದುವರೆಗೂ ಅವ್ರ ಬಾಯಲ್ಲಿ ಬರೋ ಮಾಹಿತಿ ಏನಂದರೆ ನಿಮ್ಮ ದಾಖಲಾತಿಗಳು ಸರಿ ಇಲ್ಲ ಅಂತ ಒಂದೇ ಒಂದು ಉತ್ತರ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಅದಲ್ಲದೆ ಒಬ್ಬ ಕಾರ್ಯಕರ್ತೆ ಮೊನ್ನೆ ಪಾಪ ಅನಾರೋಗ್ಯದಿಂದ ನಿವೃತ್ತಿ ಆದ 2 ತಿಂಗಳಿಗೆ ಡೆತ್ ಆದರೂ ಅವಳಿಗೆ ಯಾವ ರೀತಿ ಸವಲತ್ತು ಇದುವರೆಗೂ ಕೊಟ್ಟಿಲ್ಲ. ಅವಳು ಡೆತ್ ಆದಮೇಲೆ ಅವಳ ಹಣ ಯಾರು ಕೊಡ್ತಾರೆ ಅಂತ ಸರ್ಕಾರನೇ ತೀರ್ಮಾನ ಮಾಡ್ಕೋಬೇಕು. ಆಕೆಗೆ ಮಕ್ಕಳಿಲ್ಲ, ಗಂಡ ಎಲ್ಲೋ ಇರ್ತಾನೆ, ಏನು ತೀರ್ಮಾನ ಸರ್ಕಾರನೇ ಇದಕ್ಕೆ ಜವಾಬ್ದಾರಿ. ಮತ್ತು ಇನ್ನೊಬ್ಬ ಸಹಾಯಕಿ ಡೆತ್ ಆಗೋದ್ಲು ನಿವೃತ್ತಿಯಾಗಿ. ನಾನು ಬೇಕಾದಷ್ಟು ಹೋಗಿ ಅಂಗಲಾಚಿ ಕೇಳ್ಕೊಂಡೆ, ಕಣ್ಣಲ್ಲಿ ನೀರಿಟ್ಟಿದ್ದೀನಿ ನನ್ನ ಅಧಿಕಾರಿಗಳ ಹತ್ರ. ಇದಕ್ಕೆ ಯಾರು ಆಫೀಸಲ್ಲಿ ಉತ್ತರ ನೀಡುವವರೇ ಇಲ್ಲ. ಇದರಲ್ಲಂತೂ ಸೂಪರ್ವೈಸರ್ ಅಂತೂ ನನಗೆ ಗೊತ್ತೇ ಇಲ್ಲ, ಹೋಗ್ರಿ ನೀವು ಅಂತ ಒಂದೇ ಮಾತು ಅಮ್ಮ ಹೇಳ್ತಾ ಇರೋದು. ನಿಜವಾಗ್ಲೂ ಸರ್ಕಾರಕ್ಕೆ ಇದು ಏನಂತ ನಾವು ಹೇಳಬೇಕು ಅಂತ ನಮಗೆ ಈಗ ಬೇಜಾರಾಗ್ಬಿಟ್ಟಿದೆ. ವಿಷ ಕೊಟ್ಟರೆ ಎಲ್ಲ ಕಾರ್ಯಕರ್ತರು ಸಾಮೂಹಿಕವಾಗಿ ಸಾಯ್ಬೇಕು ಅನ್ನೋದು ಒಂದೇ ತೀರ್ಮಾನ ಇಲ್ಲಿ. ನಾನು ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅನುಕಂಪದ ಆಧಾರದ ಮೇಲೆ ಅಂಗನವಾಡಿ ಕಾರ್ಯಕರ್ತೆಯರ ಮಕ್ಕಳು ಮತ್ತು ಸಹಾಯಕಿಯರ ಕುಟುಂಬದ ಯಾರಿಗಾದರೂ ಒಬ್ಬರಿಗೆ ಸಹ ಕೆಲಸವನ್ನು ಕೊಡುವುದ್ರ ಬಗ್ಗೆ ನಾನು ಸರ್ಕಾರದ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಸರ್ಕಾರ ಅನುಕಂಪದ ಆಧಾರದ ಮೇಲೆ ಮಗಳು, ಅವಿವಾಹಿತ ಮಗಳು, ವಿಚ್ಛೇದಿತ ಮಗಳು, ವಿವಾಹಿತ ಮಗಳು, ಸೊಸೆ ಎಲ್ಲರಿಗೂ ಕೆಲಸ ಕೊಡಿ ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ಸ್ಥಳೀಯವಾಗಿ ಅಂತ ಒಂದು ಆದೇಶವನ್ನು ಇಟ್ಟಿದ್ದಾರೆ. ಆದರೆ ನಾನು ಇವತ್ತು ನಮ್ಮ ರಾಜ್ಯ ಸಂಘಟನೆ ಸಭೆಯಲ್ಲಿ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಬಂದಂಥ ಕಾರ್ಯಕರ್ತರನ್ನ ಪ್ರಶ್ನೆ ಮಾಡಿದಾಗ ಆಯಾ ತಾಲೂಕಲ್ಲಿ ಸ್ಥಳೀಯರು ಅಂತ ಗುರುತಿಸದೆ ಹಾಗೆ ಕುಟುಂಬದವರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಮತ್ತು ಬಂಗಾರಪೇಟೆ ತಾಲೂಕಲ್ಲಿ ಒಬ್ಬ ಸಹಾಯಕಿಗೆ ಒಂದು ಕಾರ್ಯಕರ್ತೆ ಮಗಳಿಗೆ ಸಹಾಯಕಿ ಹುದ್ದೆಯನ್ನು
ಮತ್ತು ಅನುಕಂಪದ ಆಧಾರದ ಮೇಲೆ ಒಬ್ಬ ಕಾರ್ಯಕರ್ತೆ ಮಗಳಿಗೆ ಕಾರ್ಯಕರ್ತೆ ಉದ್ಯೋಗವನ್ನು 1 ವರ್ಷ 10 ತಿಂಗಳಿಂದ ಕೊಟ್ಟಿಲ್ಲ. ಖಾಲಿ ಸ್ಥಳೀಯರಾಗಿರಬೇಕು ಅಂತ ಇರೋಂಥ ಆದೇಶದಲ್ಲಿ ಮಾಡಬೇಕಾದಂಥ ಸಮಯದಲ್ಲಿ CDPO ಅವರು ಹಣದಾಸೆ ಬಿದ್ದು ಅಲ್ಲಿ ಮಿನಿ ಅಂಗನವಾಡಿ ಕಾರ್ಯಕರ್ತೆಗೆ ಒಂದು ಪ್ರಮೋಷನ್ ಕೊಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ರು. ಈಗ ತಾಯಿ ಸತ್ತೋಗಿದ್ದಾಳಲ್ಲ ಅಲ್ಲೇ ಕೊಡಿ ಅಂತ ಕೇಳಿದ್ರೆ ಅವಳು ಸ್ಥಳೀಯಳಾಗಿಲ್ಲ ಅಂತ ಆ ಚಿಕ್ಕ ಹೆಣ್ಮಗಳು ತಂದೆ ಇಲ್ಲ ತಾಯಿ ಇಲ್ಲ, ಇವತ್ತು ಪಾಪ ಅನಾಥವಾಗಿ ನಿಂತ್ಕೊಂಡಿದ್ದಾಳೆ. ಇನ್ನು 20 ವರ್ಷದ ಆ ಹೆಣ್ಮಗಳಿಗೆ ಒಂದು ಕೆಲಸವನ್ನು ಕೊಟ್ಟಿಲ್ಲ. ಸರ್ಕಾರ ಆದೇಶಗಳನ್ನು ಮಾಡುವಾಗ ಒಂದು ನಿರ್ದಿಷ್ಟವಾದಂಥ ಆದೇಶಗಳನ್ನು ಮಾಡಬೇಕು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಯಕರ್ತೆಯರಿಗೂ ಮತ್ತು ಸಹಾಯಕಿಯರಿಗೆ ತುಂಬ ಕಷ್ಟ ಆಗುತ್ತೆ. ಆ ಬಂಗಾರಪೇಟೆಯಲ್ಲಿ ಕಾರ್ಯಕರ್ತೆ ಸತ್ತೋಗಿದ್ದಾಳೆ, ಅವ್ರ ಮಗಳು ಪಾಪ ಓದಿಲ್ಲ, ಅವಳಿಗೆ ಸಹಾಯಕಿ ಕೆಲಸ ಕೊಡಿ ಅಂದರೆ ಸರ್ಕಾರದ ಆದೇಶ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಹಾಗಾದರೆ ಅವ್ರಿಗೆ ಯಾವುದೇ ಕಾರಣಕ್ಕೆ ಒಟ್ಟಲ್ಲಿ ಅವ್ರ ಕುಟುಂಬಕ್ಕೆ ಕೆಲಸ ಕೊಡದೇ ಇರೋ ಥರ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹಣದಾಸೆಗೆ ಬಿದ್ದು ಸರಿಯಾದಂತೆ ನ್ಯಾಯ ಒದಗಿಸದೇ ಇರೋದ್ರಿಂದ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆನೂ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ಸಿಗ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸನ್ಮಾನ್ಯ ನಮ್ಮ ಇಲಾಖೆಯ ಮಂತ್ರಿಗಳಾದಂಥ ಹಾಲಪ್ಪ ಆಚಾರ್ ಅವರು ಇದನ್ನು ಗಮನಿಸಿ ಆದೇಶಗಳನ್ನು ಸರಿಪಡಿಸಿ ಎರಡೂ ತಾಲೂಕಿನ ಹೆಣ್ಮಕ್ಳಿಗೆ ಒಂದೊಂದು ಕೆಲಸವನ್ನು ಕೊಡಿಸ್ಬೇಕು ಅಂತ ನಾನು ಮಹಾಮಂಡಳಿ ಕಡೆಯಿಂದ ಪ್ರಾರ್ಥನೆ ಮಾಡ್ಕೊತೇನೆ. ಚಂದ್ರಾವತಿ ಅಂತ, ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನಿವೃತ್ತಿಯಾದ ಕಾರ್ಯಕರ್ತೆ ಮಾತಾಡುತ್ತಿದ್ದೇನೆ. ನನಗೆ ನಿವೃತ್ತಿಯಾಗಿ 1.5 ವರ್ಷವಾಯಿತು. ಇವತ್ತಿನ ತನಕ ನಮಗೆ ಏನು ಇಡುಗಂಟಾಗಲಿ NPS ಆಗಲಿ ಬಂದಿರುವುದಿಲ್ಲ. ನಾವು ಈ ಅಂಗನವಾಡಿ ಗೌರವಧನವನ್ನೇ ನಂಬಿಕೊಂಡು ಬದುಕಿದವರು, ನನ್ನನ್ನು ನಂಬಿ ಮನೆಯಲ್ಲೂ 4-5 ಜನ ಇದ್ದಾರೆ. ಈಗ ಏನು ಮಾಡುವುದು ಅಂತಲೇ ಅರ್ಥ ಆಗ್ತಾಯಿಲ್ಲ. ನಮ್ಮ ಸರ್ಕಾರ ಇದಕ್ಕಾದರೂ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಆರೋಗ್ಯ ಭದ್ರತೆಯೂ ಇಲ್ಲ. ನಾನು ಕೇಳಿಕೊಳ್ಳುವುದೇನೆಂದರೆ ಪಿಂಚಣಿ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡಬೇಕು. ಅದನ್ನು ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ನಿಗಾವಹಿಸಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಬೇಕು. ರಾಜ್ಯದೊಳಗಡೆ ಬಾಲ ವಿಕಾಸ ಯೋಜನಾಧಿಕಾರಿಗಳ ಕಚೇರಿನಲ್ಲಿ ಡೆಪ್ಟಿ ಡೈರೆಕ್ಟರ್ಗಳ ಕಚೇರಿಯಿಂದ ಸರ್ಕಾರ ಇವತ್ತು ನಿಗದಿ ಮಾಡಿರ್ತಕ್ಕ ಏನು ಪೌಷ್ಟಿಕ ಆಹಾರಗಳೇನಿದೆ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡ್ಕೊಂಡು ಹೋಗ್ತಾ ಇದೆ. ಅದನ್ನು ಗಂಭೀರವಾಗಿದೆ. ಇದನ್ನು ಪ್ರಾರಂಭದಿಂದನೂ ಸಹ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಳಿ ಒತ್ತಾಯ ಮಾಡ್ತಾನೆ ಇದ್ದೇವೆ. ಪೌಷ್ಟಿಕ ಆಹಾರ ನೀವೇನು ಕೊಡ್ತೀರಾ ಆ ಪೌಷ್ಟಿಕ ಆಹಾರದಲ್ಲಿ ಇವತ್ತು ಕಂಪ್ಲೀಟು ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ಅದ್ಯಾವುದೋ ಪೌಷ್ಟಿ ಅಂತ ಕೊಡ್ತಾ ಇದ್ದಾರೆ, ಪೌಡ್ರುಗಳು ಏನೇನೋ ಪೌಡ್ರ್ ಹಾಕ್ತಾ ಇದ್ದಾರೆ. ಅದರೊಳಗಡೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅದ್ರ ಬಗ್ಗೆ ಏನೋ ಸರ್ಟಿಫೈ ಆಗಿದೆಯಾ? ಯಾಕೆಂದರೆ ಈ 5 ವರ್ಷದ ಒಳಗಡೆ ಇರ್ತಕ್ಕ ಮಕ್ಕಳಿಗೆ ಇದು ಪೌಷ್ಟಿ ಆಹಾರನ ಕೊಟ್ಟವಾಗ ಆ ಪೌಷ್ಟಿ ಆಹಾರ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ ಅದ್ರ ಬಗೆಗೆ CFTRIನಲ್ಲಿ ಅದ್ರ ಬಗೆಗೆ ಅಂಗೀಕೃತವಾಗಿ ಒಂದು ಆದೇಶ ಪಡೆದಿದ್ದಾರಾ? ಇದೇನೂ ಇಲ್ಲ. ಯಾವುದೋ ಒಂದು ಕೊಡು, ಗೊಬ್ಬರ ಕೊಟ್ಟರು ಸಹ ತಿಂತಾರೆ ಅನ್ನೋ ಒಂದು ಮನೋಭಾವದಲ್ಲಿ ಅಧಿಕಾರಿಗಳು ವರ್ತನೆ ಮಾಡ್ತಾರೆ ಅಂತಂದರೆ ನನಗನ್ಸುತ್ತೆ ಆ ಪೌಷ್ಟಿ ಆಹಾರದ ಬಗೆಗೆ ಸನ್ಮಾನ್ಯ ಏನು ಆಗಿರ್ತಕ್ಕ ಸಚಿವರು ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಬೇಕು. ನನ್ನ ಒತ್ತಾಯ ಏನು ಅಂತಂದರೆ ಇವತ್ತು ಸಭೆಯಲ್ಲಿ ತಗೊಂಡಂಥ ತೀರ್ಮಾನದ ಪ್ರಕಾರ ಈ ಏನು ಬೇಡಿಕೆಗಳ ಬಗ್ಗೆ ಇವತ್ತು ಎಲ್ಲ ನಮ್ಮ ಹೆಣ್ಮಕ್ಳು ಒತ್ತಾಯ ಮಾಡಿದ್ದಾರೆ, ನಾನೂ ಸಹ ಏನು ಒತ್ತಾಯ ಮಾಡಿದ್ದೀನಿ, ಈ ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಬಗೆಹರಿಸಬೇಕು. ಬಗೆಹರಿಸಿದ ಪಕ್ಷದೊಳಗಡೆ ಹೋರಾಟ ಅನಿವಾರ್ಯ ಆಗ್ತದೆ. ಪ್ರಾರಂಭದಿಂದ 1977ರಿಂದ ನಿರಂತರವಾಗಿ ಮಹಾಮಂಡಳಿ ಹೋರಾಟ ಮಾಡ್ಕೊಂಡು ಬಂದಿದೆ. ಮುಂದೇನೂ ಸಹ ಇದರೊಳಗಡೆ ಎದುರಲ್ಲ ಹೋರಾಟ ಮಾಡ್ತೇವೆ. ಆದ್ದರಿಂದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕೂಡಲೇ ಇದ್ರ ಬಗ್ಗೆ ತೀರ್ಮಾನ ತಗೊಂಡು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ಕೊಡಬೇಕು ಅಂತ ಈ ಮೂಲಕ ಮಹಾಮಂಡಳಿ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.